ಅದಕ್ಕಿಂತ ಮುಂಚೆ ನಿಮಗೆ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಪುಟ್ಟದಾಗಿ ಚಿಕ್ಕದಾಗಿ ದೇವ್ರ ಮನೆ ಪ್ರೊವೈಡ್ ಮಾಡಿದ್ದಾರೆ. ಪೂಜಾ ರೂಮು ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ನೋಡಿ, ಇದು ಪೂಜಾ ರೂಮ್ ಆಗಿರುತ್ತೆ. ಇದು ಎಂಟ್ರಿ ಆದ ತಕ್ಷಣ ಲೆಫ್ಟಿಗೆ ಸಿಗುತ್ತೆ. ಮತ್ತು ಹಾಲ್ ಅಂತ ಬಂದರೆ ನಿಮಗೆ ತುಂಬ ದೊಡ್ಡದಾಗೇ ಇದೆ ಸ್ನೇಹಿತರೆ. ಹಾಲು ಯಾವುದೇ ಕಾರಣಕ್ಕೂ ಚಿಕ್ಕದು ಅನಿಸಲ್ಲ. ಆರಾಮಾಗಿ ನಿಮ್ಮದು ಸೋಫಾ ಎಲ್ ಶೇಪಲ್ಲಿ ಸೋಫಾ ಇತ್ತು ಅಂದರೆ ಆರಾಮಾಗಿ ಹಾಕ್ಕೋಬೋದು. ನೋಡಿ, ಈ ರೀತಿ ಇದೆ ಹಾಲು. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ 7 Info Solutions ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು JP ನಗರ 8th ಫೇಸು BDA ಲೇಔಟು 2nd ಬ್ಲಾಕಲ್ಲಿರುವಂಥ ಒಂದು ಫ್ಲ್ಯಾಟ್ ತೋರಿಸೋದಕ್ಕೆ ಬಂದಿದ್ದೀನಿ. ಬನ್ನಿ, ಆ ಫ್ಲ್ಯಾಟ್ ನೋಡೋಕ್ಕಿಂತ ಮುಂಚೆ ಬಿಲ್ಡಿಂಗ್ ಮುಂದೆ ಅಕ್ಕಪಕ್ಕ ಏನಿದೆ ಅಂತ ನೋಡ್ಕೊಬರೋಣ. ನೋಡಿ, ಬಿಲ್ಡಿಂಗ್ ಮುಂದೆಗಡೆ 30 ಫೀಟ್ ರಸ್ತೆ ಈ ರೀತಿ ಇರುತ್ತೆ. ಮತ್ತು ಇದು ಬಂದು ಈಸ್ಟ್ ಆ್ಯಂಡ್ ಸೌತ್ ಕಾರ್ನರ್ ಸೈಟ್ ಆಗಿರುತ್ತೆ. ನೋಡಿ, ಇದು ಸೌತ್ ಸೈಡ್ ಸಿಗುವಂಥ 40 ಫೀಟ್ ರಸ್ತೆ ವೈಡಾಗಿದೆ ಸ್ನೇಹಿತರೆ. 40 ಫೀಟ್ ರಸ್ತೆ ವೈಡಾಗಿದೆ. ಇದು ಸೌತ್ ಸೈಡ್ ಇರುವಂಥದ್ದು. ಹಾಗೆ ಈ ಕಡೆ ನೋಡ್ತಾ ಇರ್ಬೋದು, ಈ ಕಡೆನೂ ಮೇನ್ ರೋಡಿಂದ ಹತ್ರ ಆಗುತ್ತೆ ನಿಮಗೆ. ನೋಡಿ, ಇದು ಈಸ್ಟ್ ಫೇಸಿಂಗ್ ಇರುವಂಥದ್ದು. ನೋಡಿ, ಈಸ್ಟ್ ಫೇಸಿಂಗ್ ಇರುವಂಥ ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ತೋರಿಸ್ತೀನಿ ಸ್ನೇಹಿತರೆ. ಇದು ಈಸ್ಟ್ ಫೇಸಿಂಗ್ ಇರುವಂಥ ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇದೆ ಈ ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ಬನ್ನಿ, ಇವಾಗ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಆಗೋಣ. ಏನೇನು ಅಮ್ಯುನಿಟೀಸ್ ಇದೆ ಅಂತೆಲ್ಲ ತೋರಿಸ್ತೀನಿ. ನೋಡಿ, ಬಿಲ್ಡಿಂಗ್ ಎಂಟ್ರಿ ಆಗೋಕ್ಕಿಂತ ಮುಂಚೆ MS ಇಂದ ಗೇಟನ್ನು ಮಾಡಿ ಕೊಟ್ಟಿದ್ದಾರೆ. ವೆಹಿಕಲ್ಸ್ ಹೋಗ್ಬೋದು, ನೀವು ಹೋಗ್ಬೋದು. ಆ ಕಡೆನೂ ಇದೆ, ತೋರಿಸ್ತೀನಿ, ವೆಹಿಕಲ್ಸ್ ಬರೋದಕ್ಕೆ ಹೋಗೋದಕ್ಕೆ. ಮತ್ತು ಬಿಲ್ಡಿಂಗ್ ಫ್ರಂಟಲ್ಲಿ ನೋಡ್ತಾ ಇರ್ಬೋದು, CCTV ಕ್ಯಾಮ್ರಾ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ. ಬನ್ನಿ, ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಆಗೋಣ. ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಸ್ನೇಹಿತರೆ, ನಮಗೆ ಒಂದು ದೊಡ್ಡದೊಂದು ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಈ ಪಾರ್ಕಿಂಗ್ ಏರಿಯಾದಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡು ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ ಲೆಫ್ಟ್ ಸೈಡ್ ನಿಮಗೆ ಲಿಫ್ಟ್ ಇದೆ. ಲಿಫ್ಟನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಬನ್ನಿ, ಪಾರ್ಕಿಂಗ್ ತೋರಿಸ್ಕೊಂಡು ಬರ್ತೀನಿ. ಇದು ಪಾರ್ಕಿಂಗ್ ಆಗಿದೆ ಸ್ನೇಹಿತರೆ. ಪಾರ್ಕಿಂಗಲ್ಲಿ ನಿಮಗೆ ಸ್ವಂತ ಬೋರ್ ಕೂಡ ಇದೆ. 500 ಅಡಿ ಡೆಪ್ಟ್ ಹೋಗಿದೆ, ಒಂದೊಳ್ಳೆ ನೀರು ಸಿಕ್ಕಿದೆ. ಅದ್ರ ಜೊತೆಗೆ ಕಾರ್ಪೊರೇಷನ್ ನೀರು ಕೂಡ ಕನೆಕ್ಷನ್ ಆಲ್ರೆಡಿ ಆಗಿದೆ, ಅಂದರೆ ಕಾವೇರಿ ವಾಟರು. ಅದು ಕೂಡ ಆಲ್ರೆಡಿ ರನ್ನಿಂಗಲ್ಲಿದೆ. ಮತ್ತು 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಕೂಡ ಇದೆ ಅಲ್ಲಿ. ಇದು ಪಾರ್ಕಿಂಗಲ್ಲಿರುವಂಥ ನೋಟ ಆಗಿರುತ್ತೆ. ಮತ್ತು ನಾನು ನಿಮಗೆ ಆವಾಗಲೇ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಅಂತ ಹೇಳಿದೆ, ಅದ್ರ ಪಕ್ಕದಲ್ಲೇ ನಿಮಗೆ CCTV ಫುಟೇಜ್, ಅದ್ರ ಜೊತೆಗೆ ಒಂದು ಸಿಸ್ಟಮ್ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಅದನ್ನು ಲಾಕ್ ಕೂಡ ಮಾಡಿದ್ದಾರೆ. ಮತ್ತು ನೀವು ಫ್ಲೋರ್ ವೈಸು, ಅಂದರೆ ಫ್ಲಾಟ್ ವೈಸು ನೀವು ಇಲ್ಲೇ ಸಿಲಿಂಡರ್ನ ಕನೆಕ್ಷನ್ ಮಾಡಿ ಇಟ್ಕೋಬೋದು. ಈವನ್ ಎಕ್ಸ್ಟ್ರಾ ಸಿಲಿಂಡರ್ ಇದ್ದರೂ ಕೂಡ ಆರಾಮಾಗಿ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಮಾಡಿ, ಮತ್ತು ಲಾಕ್ಸ್ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ ನೀವು. ತುಂಬ ಚೆನ್ನಾಗಿದೆ. ಮತ್ತು ಈ ಸೈಡು, ಅಂದರೆ ಸೌತ್ ಸೈಡ್ ಅಂತ ಬಂದರೆ ನಿಮಗೆ ವಾಕ್ ಗೇಟು ಇದೆ, ಮತ್ತು ಎಕ್ಸಿಟ್ ಗೇಟು ಅಥವಾ ಫ್ರಂಟ್ ಗೇಟು. ನೀವು ಯಾವ ಕಡೆಯಿಂದನಾದರೂ ಎಂಟ್ರಿ ಆಗಿ ಯಾವ ಕಡೆಯಿಂದನಾದರೂ ಎಕ್ಸಿಟ್ ಆಗ್ಬೋದು. ಅಂದರೆ ನಿಮಗೆ ಸೌತ್ ಕಡೆನೂ ನಿಮಗೆ ಗೇಟ್ ಮಾಡಿಕೊಟ್ಟಿದ್ದಾರೆ, ಮತ್ತು ಈಸ್ಟ್ ಕಡೆನೂ ಕೂಡ ಗೇಟ್ ಮಾಡಿ ಕೊಟ್ಟಿದ್ದಾರೆ. ಎರಡೂ ಕಡೆನೂ MS ಗೇಟನ್ನು ಈ ರೀತಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಪಾರ್ಕಿಂಗ್ ಏರಿಯಾದಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಕಾಮನ್ ವಾಶ್ರೂಮ್ ಇದೆ ಅಲ್ಲಿ. ಮತ್ತು ಈ ಒಂದು ಸುತ್ತ ನಿಮಗೆ ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ ಪಾರ್ಕಿಂಗ್ ಏರಿಯಾದಲ್ಲಿ. ನೋಡಿ, ಗ್ರಿಲ್ಲಿಂದ ಫುಲ್ಲು ಕವರ್ ಮಾಡಿದ್ದಾರೆ. ಇದು ಈ ಸೈಡಿಂದ ಪಾರ್ಕಿಂಗ್ನ ನೋಟ ಇದಾಗಿರುತ್ತೆ, ನೋಡ್ತಾ ಇರ್ಬೋದು. ಎರಡೂ ಕಡೆ ನಿಮಗೆ ಇದು ಕಾಣಿಸುತ್ತೆ, ಏನು ಗೇಟ್ ಕಾಣಿಸುತ್ತೆ ನೋಡಿ. ಒಂದು ಈಸ್ಟ್ ಸೈಡು, ಇನ್ನೊಂದು
ಸೌತ್ ಸೈಡು. ಇದು ಎರಡು ಕಡೆಯಿಂದನೂ ಗೇಟು ಈ ರೀತಿ ಇದೆ. ಅದ್ರ ಜೊತೆಗೆ ನಿಮಗೆ ಸೀಲಿಂಗ್ ನೋಡ್ಬೋದು, ಈ ರೀತಿ ಕೊಟ್ಟಿದ್ದಾರೆ. ಸೀಲಿಂಗು ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಫ್ಲ್ಯಾಟ್ ವೈಸು ನಿಮಗೆ ಪಾರ್ಕಿಂಗಲ್ಲಿ ಅಲಾಟ್ ಮಾಡ್ತಾರೆ. ಅಂದರೆ 2 ವೀಲರು 4 ವೀಲರು ಎಲ್ಲನೂ ನಿಮಗೆ ಅಲಾಟ್ ಮಾಡಿ ಕೊಡ್ತಾರೆ ಪಾರ್ಕಿಂಗಲ್ಲಿ. 1 ಕಾರು 2 ಕಾರು ಇಲ್ಲ 2 ಬೈಕ್ಸು 3 ಬೈಕ್ಸು ಈ ಥರ ಏನಿದೆ ನಿಮಗೆ ಅದನ್ನು ಅಲಾಟ್ ಮಾಡಿ ಕೊಡ್ತಾರೆ. ಅದನ್ನು ಸಿಟ್ಟಿಂಗಲ್ಲಿ ಕೂತ್ಕೊಂಡಾಗ ಮಾತುಕತೆ ಆಗುತ್ತೆ. ಸೊ ಇದೊಂದು ಪಾರ್ಕಿಂಗ್ನ ನೋಟ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಫ್ಲ್ಯಾಟ್ ಎಲ್ಲಿದೆ ಅಂತಂದರೆ 3ನೇ ಫ್ಲೋರಲ್ಲಿದೆ. ಬನ್ನಿ 3ನೇ ಫ್ಲೋರ್ಗೆ ನಾವು ಲಿಫ್ಟಲ್ಲಿ ಹೋಗೋಣ. ನೋಡಿ ಲಿಫ್ಟ್ ಓಪನ್ ಆಗಿದೆ. 3ನೇ ಫ್ಲೋರು. ಲಿಫ್ಟಲ್ಲಿ ಗ್ರೌಂಡ್ ಫ್ಲೋರಿಂದ 3ನೇ ಫ್ಲೋರ್ಗೆ ಲಿಫ್ಟಲ್ಲಿ ಹೋಗ್ತಾ ಇದೀವಿ ಸ್ನೇಹಿತರೆ. ಆರಾಮಾಗಿ ಏನಿಲ್ಲ ಅಂದರೂ ಒಂದು 4ರಿಂದ 5 ಜನ ಆರಾಮಾಗಿ ಲಿಫ್ಟಲ್ಲಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಲಿಫ್ಟ್ ಓಪನ್ ಆಗ್ತಿದ್ದಂಗೆ, ಅಂದರೆ 3ನೇ ಫ್ಲೋರು ಲಿಫ್ಟ್ ಓಪನ್ ಆಗ್ತಿದ್ದಂಗೆ ನಿಮಗೆ ಎಂಟ್ರಿ ಈ ರೀತಿ ಕಾಣಿಸುತ್ತೆ. ನೋಡಿ ಇಲ್ಲೂ ಕೂಡ ನಿಮ್ಗೆ ಆಲ್ರೆಡಿ CCTV ಕ್ಯಾಮ್ರಾ ಆಲ್ರೆಡಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ನೋಡಿ ಫ್ಲೋರಿಂಗ್ ಪೂರ್ತಿ ಗ್ರಾನೈಟ್ ಇದೆ. ಮತ್ತು ಎಂಟ್ರೆನ್ಸಲ್ಲಿ ನಿಮಗೆ ಟಫ್ಲಾನ್ ಜೊತೆಗೆ SS ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಈವನ್ ಇದು ಫ್ರಂಟ್ ಅಂದರೆ ಬಿಲ್ಡಿಂಗ್ ಫ್ಲ್ಯಾಟ್ ಫ್ರಂಟಲ್ಲಿ ನಿಮಗೆ ಮೇನ್ ಡೋರು ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಟೀಕುಡ್ಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಮೇನ್ ಡೋರ್ ಆಗಿರುತ್ತೆ. ಇದು ಈಸ್ಟ್ ಫೇಸಿಂಗ್ ಸ್ನೇಹಿತರೆ. ಇವನ್ ಬಾರ್ಡರ್ ಬಂದು ನಿಮಗೆ ಗ್ರಾನೈಟಲ್ಲಿ ಬ್ಲ್ಯಾಕ್ ಕಲರ್ ಗ್ರಾನೈಟಲ್ಲಿ ಬಾರ್ಡರ್ ಮಾಡಿಕೊಟ್ಟಿದ್ದಾರೆ. ಅದು ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಿದೆ. ಈವನ್ ನಿಮಗೆ ನೋಡ್ತಾ ಇರ್ಬೋದು ಫ್ರಂಟಲ್ಲೇ ಟೈಲ್ಸಲ್ಲಿ ಬಟರ್ಫ್ಲೈ ಟೈಲ್ಸಲ್ಲಿ 2x4 ಹಾಕಿ ವಿತ್ ಬ್ಲ್ಯಾಕ್ ಕಲರ್ ಡಿಸೈನಲ್ಲಿ ಈ ರೀತಿ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದು ಫ್ಲ್ಯಾಟ್ ಎಂಟ್ರಿ ಆಗಿರುತ್ತೆ ಸ್ನೇಹಿತರೆ. ಈವನ್ ಫ್ಲ್ಯಾಟ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು ಡೋರ್ ನಂಬರು ಇದಾಗಿರುತ್ತೆ. ಡೋರು ಕೂಡ ತುಂಬ ಸಖತ್ತಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಡೋರು. ಮತ್ತು ಹೊರಗಡೆ ನೋಡೋದಾದರೆ ನೋಡಿ ಈ ರೀತಿ ಕಾಣಿಸುತ್ತೆ. ಇದು ಈಸ್ಟ್ ಫೇಸಿಂಗ್ ಆಗಿರುತ್ತೆ ಸ್ನೇಹಿತರೆ, ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಆಲ್ರೆಡಿ ಇದು ಡೆವಲಪ್ಡ್ ಏರಿಯಾ, ಯಾಕಂತಂದರೆ ಇಲ್ಲಿ ಸುತ್ತಮುತ್ತ ಕಾಲೇಜು ಸ್ಕೂಲ್ಸು ಎಲ್ಲ ಫೆಸಿಲಿಟಿ ಇದೆ. ಬೇಸಿಕ್ ಕಮ್ಯುನಿಟೀಸ್ ಏನೇನಿದೆ ಎಲ್ಲ ಇದೆ ಸ್ನೇಹಿತರೆ. ನಿಮಗೆ ತೋರಿಸ್ತೀನಿ ನೋಡಿ, ಅಲ್ಲಿ ಪೂರ್ಣ ಪ್ರಜ್ಞಾ ಸ್ಕೂಲ್ ಕಾಣಿಸ್ತಾ ಇರ್ಬೋದು. ನೋಡಿ ಪೂರ್ಣ ಪ್ರಜ್ಞಾ ಸ್ಕೂಲು, ಅದ್ರ ಪಕ್ಕದಲ್ಲಿ ರಾಜಹಂಸ ಅಪಾರ್ಟ್ಮೆಂಟು, ಇದೆರಡೂ ಇಲ್ಲೇ ಅಕ್ಕಪಕ್ಕ ಬರುತ್ತೆ. ಓಕೆ, ಇದು ಹೊರಗಡೆ ಒಂದು ಮಾಹಿತಿ. ಆದರೆ ಒಳಗಡೆ ಬನ್ನಿ, ಒಳಗಡೆ ಏನೇನಿದೆ ಅಂತ ನೋಡೋಣ. ಇದು ಫ್ರಂಟ್ ಡೋರ್ ಆಗಿರೋದ್ರಿಂದ ಎಂಟ್ರಿ ಆದ ತಕ್ಷಣ ನಿಮಗೆ ಹಾಲು ಈ ರೀತಿ ಕಾಣಿಸುತ್ತೆ. ಹಾಲು ತೋರ್ಸೋಕ್ಕಿಂತ ಮುಂಚೆ ನಿಮಗೆ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಪುಟ್ಟದಾಗಿ ಚಿಕ್ಕದಾಗಿ ದೇವ್ರ ಮನೆ ಪ್ರೊವೈಡ್ ಮಾಡಿದ್ದಾರೆ, ಪೂಜಾ ರೂಮು. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ನೋಡಿ ಇದು ಪೂಜಾ ರೂಮ್ ಆಗಿರುತ್ತೆ. ಇದು ಎಂಟ್ರಿ ಆದ ತಕ್ಷಣ ಲೆಫ್ಟಿಗೆ ಸಿಗುತ್ತೆ. ಮತ್ತು ಹಾಲ್ ಅಂತ ಬಂದರೆ ನಿಮಗೆ ತುಂಬ ದೊಡ್ಡದಾಗೇ ಇದೆ ಸ್ನೇಹಿತರೆ. ಹಾಲು ಯಾವುದೇ ಕಾರಣಕ್ಕೂ ಚಿಕ್ಕದು ಅನಿಸಲ್ಲ. ಆರಾಮಾಗಿ ನಿಮ್ಮದು ಸೋಫಾ ಎಲ್ ಶೇಪಲ್ಲಿ ಸೋಫಾ ಇತ್ತು ಅಂದರೆ ಆರಾಮಾಗಿ ಹಾಕ್ಕೋಬೋದು. ನೋಡಿ ಈ ರೀತಿ ಇದೆ ಹಾಲು. ಬನ್ನಿ ನಾನು ನಿಮಗೆ ಈ ಕಡೆಯಿಂದ ಒಂದು ನೋಟ ತೋರಿಸ್ತೀನಿ ಹಾಲ್ದು. ಮತ್ತು ಲೆಫ್ಟ್ ಸೈಡ್ ವೆಂಟಿಲೇಷನ್ಗೆ ದೊಡ್ಡದಾಗಿ ವಿಂಡೋ ಬಿಟ್ಟಿದ್ದಾರೆ. ಇದು ಹಾಲ್ ಆಗಿರುತ್ತೆ. ಹಾಲಲ್ಲಿ ಸೀಲಿಂಗ್ ಈ ರೀತಿ ಇರುತ್ತೆ.
ಮತ್ತು ಹಾಲಾದ ತಕ್ಷಣವೇ ಲೆಫ್ಟ್ ಸೈಡಲ್ಲಿ ನಿಮಗೆ ಓಪನ್ ಕಿಚನ್ ಬರುತ್ತೆ ಸ್ನೇಹಿತರೆ. ಇದನ್ನು ಏನಕ್ಕೆ ಈ ರೀತಿ ಬಿಟ್ಟಿದ್ದಾರೆ, ಸಪೋಸ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಈ ಥರ ಓಪನ್ ಕಿಚನ್ ಬಿಟ್ಟಿದ್ದಾರೆ. ನಿಮ್ಮ ಪ್ಲ್ಯಾನಿಂಗ್ ಹೇಗಿರುತ್ತೋ, ನೀವು ಯಾವ ರೀತಿ ಐಡಿಯಾ ಇರುತ್ತೋ ಆ ಥರ ಮಾಡಿಸ್ಕೋಬೋದು ನೀವು. ಅದಕ್ಕೆ ಓಪನ್ ಕಿಚನ್ ಈ ಥರ ಇದೆ. ಸೊ ಈವನ್ ವೆಂಟಿಲೇಷನ್ಗೆ ಅಂತ ಬಂದರೆ ಸ್ಪೇಸ್ ಬಿಟ್ಟಿದ್ದಾರೆ. ಈವನ್ ನಿಮಗೆ ಯುಟಿಲಿಟಿ ಏರಿಯಾ ತೋರಿಸ್ತೀನಿ ಕಿಚನ್ದು, ನೋಡ್ಬೋದು. ಇದು ನಿಮಗೆ ಯುಟಿಲಿಟಿ ಏರಿಯಾ ಆಗಿರುತ್ತೆ. ವಾಷಿಂಗ್ ಮಿಷಿನ್ ಆರಾಮಾಗಿ ಇಟ್ಕೋಬೋದು ಇಲ್ಲಿ. ಮತ್ತು ಗ್ರಿಲ್ಲಿಂದ ಎಲ್ಲ ಕವರಪ್ ಮಾಡಿದ್ದಾರೆ. ಇದು ಯುಟಿಲಿಟಿ ಏರಿಯಾ ಆಗಿರುತ್ತೆ. ಯುಟಿಲಿಟಿ ಏರಿಯಾ ಆದ ತಕ್ಷಣ ನಿಮಗೆ ಓಪನ್ ಕಿಚನ್ ಆಪೋಸಿಟ್ಟೇ ನಿಮಗೆ ಫ್ರಿಜ್ ಇಟ್ಕೋಬೋದು. ಫ್ರಿಜ್ ಇಟ್ಕೊಳ್ಳೋದಕ್ಕೂ ಕೂಡ ನಿಮಗೆ ಸ್ಪೇಸ್ ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಈ ಥರ ಇದೆ. ಮತ್ತು ಇದು ರೂಮ್ ನಂಬರ್ 1 ಆಗುತ್ತೆ, ಅಂದರೆ 3 BHK ಆಗಿರೋದ್ರಿಂದ ಮೊದಲನೇ ರೂಮು ಬನ್ನಿ ನೋಡ್ಕೊಬರೋಣ. ನೀವು ಕಿಡ್ಸ್ ರೂಮ್ ಅಂತಲೇ ಬೇಕಾದರೆ ಇದನ್ನು ಮಾಡ್ಬೋದು, ಚಿಲ್ಡ್ರನ್ಸ್ಗೆ. ಇದು ವೆಂಟಿಲೇಷನ್, ಇದು ಚಿಲ್ಡ್ರನ್ಸ್ ರೂಮ್ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಗೆಸ್ಟ್ ರೂಮ್ ಮಾತ್ರ ಮಾಡ್ಕೋಬೋದು. ಮನೆಗೆ ಯಾರು ರಿಲೇಷನ್ಸ್ ಬರ್ತಾರೆ ಅಂತ ಕೊಡ್ಬೋದು. ಈವನ್ ಇದು ಕೂಡ ಒಂದು ರೂಮ್ ಆಗಿರುತ್ತೆ ನೋಡಿ. ಇದು ಕೂಡ ಒಂದು ರೂಮು. ಈ ರೂಮಲ್ಲಿ ವೆಂಟಿಲೇಷನ್ ಈ ರೀತಿ ಇದೆ. ಈವನ್ ಈ ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇರುತ್ತೆ. ಅಟ್ಯಾಚ್ಡ್ ವಾಶ್ರೂಮ್ ನೋಡ್ಕೋಬೋದು. ಎಲ್ಲ ವಾಲ್ ಲೈಟ್ಗೆಲ್ಲ ನಿಮಗೆ ಟೈಲ್ಸ್ ಹಾಕಿದ್ದಾರೆ. ವಾಲೆಲ್ಲ ನಿಮಗೆ ಟೈಲ್ ಹಾಕಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಈ ಫಿಟ್ಟಿಂಗ್ಸು ಪೆಂಡಿಂಗ್ ಇದೆ ಸ್ನೇಹಿತರೆ. ನೋಡಿ, ರೂಮ್ನ ಈ ಕಡೆಯಿಂದ ಒಂದು ನೋಟ ಈ ಥರ ಇದೆ. ರೂಮ್ ನಂಬರ್ 2 ಆದ ನಂತರ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ ಸ್ನೇಹಿತರೆ. ಇದು ಕಾಮನ್ ವಾಶ್ರೂಮು. ನೋಡಿ, ವೆಂಟಿಲೇಷನ್ಗೆ ಸ್ಪೇಸ್ ಹೇಗೆ ಬಿಟ್ಟಿದ್ದಾರೆ. ಕಾಮನ್ ವಾಶ್ರೂಮ್. ಇನ್ನು ಇದು ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ. ಬನ್ನಿ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ನೋಡಿ. ಸ್ವಲ್ಪ ಅಂದರೆ ಜಾಸ್ತಿ ಅವೆರಡು ರೂಮ್ಗೆ ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ದೊಡ್ಡದಾಗಿದೆ ಸ್ನೇಹಿತರೆ. ಯಾಕಂದರೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ದೊಡ್ಡದಾಗಿ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಈ ಕಡೆಯಿಂದ ನೋಟ ಈ ರೀತಿ ಇದೆ. ಅದು ತೋರಿಸ್ತೀನಿ ಯಾವ್ದಾವ್ದು ಏನೇನು ಅಂತ. ಇದು ಮಾಸ್ಟರ್ ಬೆಡ್ರೂಮು ವಿತ್ ಸೀಲಿಂಗು. ಬನ್ನಿ ಇವಾಗ ಲೆಫ್ಟ್ ಸೈಡ್ ಇರೋದು ಬಂದು ಅಟ್ಯಾಚ್ಡ್ ವಾಶ್ರೂಮು. ಇದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಬನ್ನಿ, ಅದೇನು ಅಂದರೆ ಬಾಲ್ಕನಿ ಆಗಿರುತ್ತೆ. ನಿಮ್ಗೆ ಆವಾಗಲೇ ಫ್ರಂಟು ಅಂದರೆ ಮೇನ್ ಡೋರ್ ಫ್ರಂಟಲ್ಲಿ ನಿಮಗೆ ಈಸ್ಟ್ ಸೈಡು ಬರುತ್ತೆ. ಇದು ಬಾಲ್ಕನಿ ಬಂದು ನಿಮಗೆ ಸೌತ್ ಸೈಡ್ ಬರುತ್ತೆ ನೋಡಿ. ಇಲ್ಲೂ ಕೂಡ ಬಾಲ್ಕನಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವನ್ ಟಫ್ಲಂಗ್ ಗ್ಲಾಸು ವಿತ್ SS ನೋಡಿ. ಇದು ಸೌತ್ ಸೈಡ್ ಆಗಿರುತ್ತೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇದು ಸೌತ್ ಸೈಡು. ಇದಿಷ್ಟು ಈ ಫ್ಲಾಟಿನ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಅದೇ ಹೇಳ್ದಾಗೆ ಇದು ಎಕ್ಸಾಕ್ಟಾಗಿ JP ನಗರ 8th ಫೇಸು BDA ಲೇಔಟು 2nd ಬ್ಲಾಕಲ್ಲಿರುವಂಥ ಬಿಲ್ಡಿಂಗಲ್ಲಿ 3ನೇ ಫ್ಲೋರಲ್ಲಿ ಇರುವಂಥ 3 BHK ಫ್ಲ್ಯಾಟ್ ಇದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತಂದರೆ, ಒಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ. ಸೊ ಸಣ್ಣ ಪುಟ್ಟ ಟಚಪ್ ಪಾಲಿಷ್ ಆಗಿರ್ಬೋದು, ಅಥವಾ ಇನ್ನೊಂದು ಏನಾದರೂ ಇತ್ತು ಅಂದರೆ ಸಣ್ಣ ಪುಟ್ಟ ಟಚಪ್ ಅದನ್ನು ಮಾಡಿಕೊಡ್ತಾರೆ. ಮತ್ತು ಫಿಟ್ಟಿಂಗ್ಸ್ ಆಬ್ವಿಯಸ್ಲಿ ಫಿಟ್ಟಿಂಗ್ಸ್ ಏನಿದೆ ಅದು ಇದಿಷ್ಟು. ಇನ್ನೊಂದು ಏನಾದರೂ ನಿಮಗೆ ಆ್ಯಡ್ ಆನ್ ಆಗಬೇಕು ಅಂದರೆ ಓನರ್ ಜೊತೆ ಡೈರೆಕ್ಟಾಗಿ ಮಾತುಕತೆ ಇರುತ್ತೆ. ಅದಕ್ಕೆ ಏನೇನು ಹೇಳ್ತಾರೆ ಅದನ್ನು ನೀವು ಅಥವಾ ಅವರು ಕೂತು ಮಾತಾಡಬೇಕಾದ್ರೆ ಎಕ್ಸ್ಟ್ರಾ ಅದೇನಿದೆ ಅವರು ಓನರ್ ಹೇಳ್ತಾರೆ, ಅದಕ್ಕೆ ಇದು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇವ್ರು ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,35,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ ಸ್ನೇಹಿತರೆ.
ಸೊ ಯಾರೆಲ್ಲ ಒಂದು ಒಳ್ಳೆ ಬಜೆಟಲ್ಲಿ 3 BHK ಫ್ಲ್ಯಾಟ್ನ ನೋಡ್ತಾ ಇರ್ತೀರಾ ಅವ್ರಿಗೆ ಇದೊಂದು ಒಳ್ಳೆ ಸಜೆಷನ್ ಅಂತ ಹೇಳ್ಬೋದು. ಯಾಕಂತಂದರೆ ಇದು ಡೆವಲಪ್ಡ್ ಏರಿಯಾ, JP ನಗರ 8th ಫೇಸು, BDA ಲೇಔಟು 2nd ಬ್ಲಾಕು ಅಂತ ಅಂದರೆ ನಿಮಗೆ ಆಲ್ಮೋಸ್ಟು ತುಂಬ ಅಪಾರ್ಟ್ಮೆಂಟ್ಸ್ಗಳಿದೆ. ಅದ್ರ ಜೊತೆಗೆ ಸ್ಕೂಲ್ ಇದೆ, ಕಾಲೇಜಸ್ ಇದೆ, ಈವನ್ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಅಂದರೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಜಸ್ಟು 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಅದ್ರ ಜೊತೆಗೆ ನಿಮಗೆ ಗೊಟ್ಟಿಗೆರೆ ಸೈಡು ಕೂಡ ತುಂಬ ಹತ್ತಿರ ಬರುತ್ತೆ ನಿಮಗೆ. ಸೊ ಈವನ್ ಬನ್ನೇರುಘಟ್ಟ ರೋಡು ಅಂದರೆ ಗೊಟ್ಟಿಗೆರೆ ಅಂದರೆ ಬನ್ನೇರುಘಟ್ಟ ರೋಡು. ಸೊ ಇದೆರಡು ಮಧ್ಯೆ ಇರುವಂಥ ಏರಿಯಾ ಇದಾಗಿರೋದ್ರಿಂದ ತುಂಬ ಚೆನ್ನಾಗಿದೆ. ವೆದರ್ ಆಗಿರ್ಬೋದು ಅಥವಾ ಏರಿಯಾ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಯಾರೆಲ್ಲ ಈ ಲೊಕೇಟೆಡಲ್ಲಿ ಈ ರೀತಿ ಒಂದೊಳ್ಳೆ ಬಜೆಟಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಕರ್ಕೊಬಂದು ಫ್ಲ್ಯಾಟ್ ತೋರಿಸ್ತೀನಿ. ಈವನ್ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಯಾರಾದರೂ ಈ ರೀತಿ ಫ್ಲ್ಯಾಟ್ಸ್ನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನೆಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.